ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆ ತುಂಬಾನೇ ಇಂಪಾರ್ಟೆಂಟು. ಕಬ್ಬು ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನ ಪಡೆಯಲು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಡೆವಲಪ್ ಮಾಡಬೇಕು, ಹೆಚ್ಚು ಮಾಡಬೇಕು. ಅದರ ಸಲುವಾಗಿ ತಾವು ಡ್ರೆಂಚಿಂಗ್ ಅನ್ನ ಮಾಡಿದರೆ ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚಾಗತ್ತೆ. ತಾವು ಡ್ರೆಂಚಿಂಗ್ದಲ್ಲಿ 126100 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 100 ಗ್ರಾಮ್ ಒಂದು ಪಂಪಿಗೆ ಯೂಸ್ ಮಾಡಬೇಕು. 15 ಲೀಟರ್ ಇರುವ ಒಂದು ಪಂಪಿಗೆ ತಾವು ಯೂಸ್ ಮಾಡಬೇಕು. ಅದಾದ್ಮೇಲೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಈ ವಾಟರ್ ಸಾಲ್ಯುಬಲ್ ರಸಗೊಬ್ಬರವನ್ನು ತಾವು 50 ಗ್ರಾಮ್ 15 ಲೀಟರ್ ಇರುವ ಪಂಪಿಗೆ ಯೂಸ್ ಮಾಡಬೇಕು. ಹಾಗೂ ಅದರ ಜೊತೆಗೆ ತಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ತಾವು 15 ಗ್ರಾಮ್ ಯೂಸ್ ಮಾಡಬೇಕು ಒಂದು ಪಂಪಿಗೆ. ಅದರ ಜೊತೆಗೆ ತಾವು ಅಮಿನೋ ಆಸಿಡ್ಸ್ 50 ml ಯೂಸ್ ಮಾಡಬೇಕು ಒಂದು ಪಂಪಿಗೆ. ಅದಾದ್ಮೇಲೆ ತಾವು ಬೇರುಗಳ ಬೆಳವಣಿಗೆ ಸಲುವಾಗಿ ಹ್ಯೂಮಿಕ್ ಆಸಿಡ್ ಅನ್ನ ಯೂಸ್ ಮಾಡಬೇಕು. ಅದು ತಾವು 50 ml ಯೂಸ್ ಮಾಡಬೇಕು. ಈ ತರಹ ತಾವು ಈ ಡ್ರೆಂಚಿಂಗ್ ಅನ್ನ ಮಾಡಬೇಕು. 1 ತಿಂಗಳು ಆದ್ಮೇಲೆ ಕಬ್ಬಿನ ಸಸಿಗಳು ತಾವು ಲಾವಣಿಯನ್ನ ಮಾಡಿದ ಮೇಲೆ 1 ತಿಂಗಳು ಆದ್ಮೇಲೆ ತಾವು ಈ ಡ್ರೆಂಚಿಂಗ್ ಅನ್ನ ಮಾಡಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆ ಡೆವಲಪ್ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.